ಈ ಪೇಂಟಿಂಗ್ ಅಲ್ಲಿರೋ ಇಬ್ರಿಂದಾನೇ ಇಡೀ ಮಹಾಭಾರತ ಸ್ಟಾರ್ಟ್ ಆಗಿದ್ದು. ಇವರಿಬ್ರು ಇರ್ತಾ ಇರ್ಲಿಲ್ಲ ಅಂದ್ರೆ ಮಹಾಭಾರತ ನಡೀತಾನೆ ಇರ್ಲಿಲ್ಲ. ಈ ಫೋಟೋದಲ್ಲಿ ಇರೋರು ಯಾರು ಅನ್ನೋದನ್ನ ಡಿಕೋಡ್ ಮಾಡೋಣ ಬನ್ನಿ. ಈ ಪೇಂಟಿಂಗ್ ಅಲ್ಲಿ ಇರೋ ಇಬ್ರು ಯಾರ್ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರರು ಮತ್ತೆ ಮೇನಕ. ಈ ಪೇಂಟಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ನಡೆದಿದೆ ಅಂತ ಕೇಳೋದಾದ್ರೆ ನೋಡಿ, ವಿಶ್ವಾಮಿತ್ರರು ಘೋರ ತಪಸ್ ಮಾಡ್ತಾ ಇರ್ತಾರೆ. ಎಷ್ಟು ಘೋರ ತಪಸ್ ಮಾಡ್ತಾ ಇರ್ತಾರೆ ಅಂತಂದ್ರೆ ದೇವಲೋಕದಲ್ಲಿರೋ ಇಂದ್ರಂಗ್ ಕೂಡ ಭಯ ಆಗೋಗುತ್ತೆ. ಇವ್ರೆಷ್ಟು ಚೆನ್ನಾಗಿ ತಪಸ್ ಮಾಡ್ತಾ ಇದ್ದಾರೆ, ಅಕಸ್ಮಾತ್ ನನ್ನ ಪೊಸಿಷನ್ ಏನಾದ್ರು ಹೊಟ್ಟೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ದೇವಲೋಕದಲ್ಲಿ ಇರುವಂತ ಒಂದು ಅಪ್ಸರೆನ ಭೂಮಿಗೆ ಕಳಿಸ್ತಾರೆ ಡಿಸ್ಟ್ರಾಕ್ಷನ್ ಮಾಡೋದಿಕ್ಕೆ. ಆ ಅಪ್ಸರೆ ಹೆಸರೇ ಮೇನಕೆ ಅಂತ ಹೇಳ್ಬಿಟ್ಟು ಅವರು ಭೂಮಿಗೆ ಬರ್ತಾರೆ. ವಿಶ್ವಾಮಿತ್ರರನ್ನ ತುಂಬಾ ಚೆನ್ನಾಗಿ ಡಿಸ್ಟ್ರಾಕ್ಟ್ ಮಾಡ್ತಾರೆ. ವಿಶ್ವಾಮಿತ್ರರು ತಮ್ಮ ತಪಸ್ಸನ್ನ ಬಿಟ್ಬಿಟ್ಟು ಕಣ್ಣ ಬಿಡ್ತಾರೆ. ಆಗ ಮೇನಕೆ ಮುಂದೆ ನಿಂತಿರ್ತಾರೆ. ಅವ್ರ ಮೇಲೆ ಪ್ರೀತಿ ಹುಟ್ಟತ್ತೆ. ಅವರಿಬ್ರು ಒಟ್ಟಿಗೆ ಇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಒಟ್ಟಿಗೆ ಇರ್ತಾರೆ, ಮದುವೆ ಆಗಿರೋದಿಲ್ಲ. ಕೆಲವು ವರ್ಷಗಳಾದ್ಮೇಲೆ ಅವ್ರಿಗೊಂದು ಮಗು ಹುಟ್ಟತ್ತೆ. ಆ ಮಗು ಹೆಸರೇ ಶಕುಂತಲಾ ಅಂತ ಅಂದ್ಬಿಟ್ಟು. ಶಕುಂತಲಾ ದೇವಿಗೂ ಮತ್ತೆ ದುಷ್ಯಂತ ಮಹಾರಾಜನ್ಗೂ ಇದ್ದಂತಹ ಒಂದು ಲವ್ ಸ್ಟೋರಿ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಇವರಿಬ್ರಿಗೆ ಹುಟ್ಟಿದಂತ ಮಗನ ಹೆಸರೇ ಭರತ ಅಂತ ಅಂದ್ಬಿಟ್ಟು. ನಮ್ಗೆ ಇವಾಗ ಇಂಡಿಯಾ ನಾವೇನ್ ಭಾರತ ಅಂತ ಕರಿತೀವಿ, ಅವ್ರ ಹೆಸರಿಂದಾನೇ ತಗೊಂಡಿರೋದು. ಈಗ ಭರತ ಮಹಾರಾಜರಿಂದಾನೇ ಸ್ಟಾರ್ಟ್ ಆದಂತ ವಂಶ ಇದು. ಈ ವಂಶದ ಕೆಳಗಡೆನೆ ಕುರು ರಾಜರು ಮತ್ತೆ ಶಂತನು ಮಹಾರಾಜರು ಎಲ್ಲ ಬರೋದು. ಶಂತನು ಮಹಾರಾಜರೇ ಮಹಾಭಾರತ ಸ್ಟಾರ್ಟ್ ಆಗೋದಿಕ್ಕೆ ಕಾರಣ. ಅಂದ್ರೆ ಕೌರವರು ಪಾಂಡವರು ಏನೇನ್ ಯುದ್ಧ ಇದೆ ಎಲ್ಲಾನು. ಆದರೆ ಶಂತನು ಮಹಾರಾಜರು ಯಾವ ವಂಶದಲ್ಲಿ ಬರ್ತಾರೆ ಅಂದ್ರೆ ಇದೇ ಭರತ ವಂಶದಲ್ಲಿ ಅವರು ಬರೋದು. ಈಗ ಗೊತ್ತಾಯ್ತಲ್ವಾ, ಭರತ ಅವ್ರ ಅಪ್ಪ ಅಮ್ಮ ಶಕುಂತಲಾ ದೇವಿ ಮತ್ತೆ ದುಷ್ಯಂತ ಮಹಾರಾಜ, ಅವ್ರ ಅಪ್ಪ ಅಮ್ಮನೇ ಈ ಪೇಂಟಿಂಗ್ ಅಲ್ಲಿ ಇರೋದು. ಈ ಪೇಂಟಿಂಗ್ ಮಾಡಿರೋದು ರಾಜ ರವಿವರ್ಮ ಅವರು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಕತೆ ಇಟ್ಕೊಂಡ್ ಬರ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ.